ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಕೊರತೆಯ ಜೊತೆಗೆ ವಿದ್ಯುತ್ ಸಮಸ್ಯೆ ರೈತರ ಬದುಕನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿದೆ. ದಿನಕ್ಕೆ 7 ಗಂಟೆ ವಿದ್ಯುತ್ ನೀಡುತ್ತೇವೆ ಎಂಬ ಅಧಿಕಾರಿಗಳ ಭರವಸೆ ನಡುವೆಯೇ 3 ಗಂಟೆಯೂ ನಿರಂತರ ವಿದ್ಯುತ್ ಸಿಗ್ತಿಲ್ಲ ಎಂದು ರೈತರು ಆರೋಪ ಮಾಡ್ತಿದ್ದಾರೆ. ಇದರ ಪರಿಣಾಮವಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬೆಳೆದಂತ ಕಬ್ಬಿನ ಬೆಳೆ ಒಣಗುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಕೈಕೊಟ್ಟ ಮಳೆರಾಯ ಕಣ್ಣ ಮುಚ್ಚಾಲೆ ಆಡುತ್ತಿರುವ ವಿದ್ಯುತ್. ಈ ಎರಡರ ನಡುವೆ ಕಲಬುರಗಿ ತಾಲೂಕಿನ ಜಂಬಗಾಬಿ ಗ್ರಾಮದ ರೈತರ ಬದುಕು ಇದೀಗ ಅತಂತ್ರವಾಗಿದೆ. ಪಟ್ಟಣ ಹೋಬಳಿ ಸಯ್ಯ ಚಿಂಚೋಳಿ ವ್ಯಾಪ್ತಿಯ ಜಮೀನಿನಲ್ಲಿ ಲಕ್ಷ್ಮೀಪುತ್ರ ಅಂಬಣ್ಣ ಪೂಜಾರಿ ಹಾಗೂ ಮಹಾದೇವ ಪೂಜಾರಿ ಅವರಿಗೆ ಸೇರಿದ ಕಬ್ಬಿನ ಬೆಳೆ ನೀರಿಲ್ಲದೆ ಒಣಗುವ ಹಂತಕ್ಕೆ ತಲುಪಿದೆ. ಬಾವಿಯಲ್ಲಿ ಅಲ್ಪ ಸ್ವಲ್ಪ ನೀರಿದ್ರೂ ನಿರಂತರ ವಿದ್ಯುತ್ ಪೂರೈಕೆ ಇಲ್ಲದ ಕಾರಣ ಮೋಟಾರ್ ಚಾಲನೆ ಮಾಡಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಕಬ್ಬಿನ ಬೆಳೆಗೆ ನೀರುಣಿಸಲು ರೈತರು ಪರದಾಡುವಂತಾಗಿದೆ. ದಿನಕ್ಕೆ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡ್ತೇವೆ ಎಂದು ಅಧಿಕಾರಿಗಳು ಹೇಳ್ತಿದ್ರು ಕೂಡ 3 ಗಂಟೆಯೂ ಕೂಡ ನಿರಂತರ ವಿದ್ಯುತ್ ಸಿಗ್ತಿಲ್ಲ ಎಂದು ರೈತರು ಆರೋಪ ಮಾಡ್ತಿದ್ದಾರೆ. ಇದರ ಜೊತೆಗೆ ಪದೇ ಪದೇ ಟ್ರಾನ್ಸ್ಫಾರ್ಮರ್ಗಳು ಕೈ ಕೊಡ್ತಿರುವುದರಿಂದ ರೈತರ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ. ದೂರು ನೀಡಿದ್ರೂ ಜೆಸ್ಕಾಂ ಅಧಿಕಾರಿಗಳು ಸಮಯಕ್ಕೆ ಸ್ಪಂದಿಸುತ್ತಿಲ್ಲ ಎಂಬ ಆಕ್ರೋಶವೂ ಕೂಡ ಇದೀಗ ವ್ಯಕ್ತವಾಗ್ತಿದೆ. ಕೃಷಿಯನ್ನೇ ನಂಬಿಕೊಂಡಿರುವ ರೈತರು ಈಗ ಮಳೆ ಮತ್ತು ವಿದ್ಯುತ್ ಎರಡರ ಸಮಸ್ಯೆಯ ನಡುವೆ ಸಿಲುಕಿದ್ದಾರೆ. ನಿರಂತರ ವಿದ್ಯುತ್ ಪೂರೈಕೆ ಕಲ್ಪಿಸಿ ಹಾಳಾಗಿರುವ ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡಲೇ ದುರಸ್ತಿ ಮಾಡಬೇಕು ಎಂಬುದು ಜಂಬಗಾಬಿ ಗ್ರಾಮದ ರೈತರ ಒತ್ತಾಯವಾಗಿದೆ. ಕರೆಂಟ್ ಇದ್ರಿ ನೀರ್ ಇದ್ದಾಗ ಕರೆಂಟ್ ಇರಲ್ರಿ. ಕರೆಂಟ್ ಇದ್ರೆ ಏನದ ವೋಲ್ಟೇಜ್ ಸಿಗಲ್ರಿ. ಮಳಿನೂ ಬರ್ಲಿಗ್ಯದ್ರಿ. ಹಿಂಗಾಗಿ ಏನದ ನಮ್ಗ ಹರಳ ಬಂದ್ಬಿಟ್ಟದ ನೋಡ್ರಿ. 3 ಎಕರೆ ಕಬ್ಬ್ ಅದರಿ, 1 ಎಕರೆ ಒಣಗ್ಯದ್ರಿ. ಈಗ ಏನ್ರಿ ಲೈನ್ ಪ್ರಾಬ್ಲಮ್ ಇದ್ದಿದ್ದಕ್ಕಾಗಿ ಲೈನ್ ಇದ್ದಾಗ ಏನದ ವೋಲ್ಟೇಜ್ ಬರಲ್ರಿ, ವೋಲ್ಟೇಜ್ ಇದ್ದಾಗ ಏನದ ಕರೆಂಟ್ ಕೊಡಲ್ರಿ. ಏನ್ರಿ ಹಿಂಗಾಗಿ ಟಿಸಿಗಳು ಏನದ ಲೋಡಿಗಾಗ ಅವು ತಾಳಲಿಗ್ಯಾವ್ರಿ. ಹಿಂಗಾಗಿ ನಮಗ್ ಪೂರಾ ಹರಳ ಬಂದ್ ನೋಡ್ರಿ. ಈಗ ಏನ್ರಿ ಇದೇ ಅದು ಜಾನ್ ಬೇಕಂದ್ರೂ ಒಂದಕ್ಕೊಂದ್ ಕಲಿಯಲಿಗ್ಯದ್ರಿ. ಮಳಿನೂ ಬರ್ಲಿಗ್ಯದ್ರಿ. ಎಲ್ಲಾ ಹೈರಾಣ ಸಾಲ ಸೂಲ ಮಾಡಿದೇವ್ರಿ. ಈಗ ಹೆಂಗ್ ಮಾಡ್ಬೇಕು, ಕಟ್ಟಬೇಕು ಹೆಂಗೋ ಬಿಡ್ಬೇಕು ಹೆಂಗ ಅನ್ನೋ ಗೊತ್ತಾಗಲಿಗ್ಯದ್ರಿ. ಈ ಭಾಗದಾಗ ಎಲ್ಲರೂ ಬಹಳ ಜನ ಹೌದ್ರಿ ಎಲ್ಲರೂ ಹಾಕ್ಯಾರಿ. ಹಾ ಎಲ್ಲರೂ ಹಿಂಗೆ ಅವರಿ. ಕರೆಂಟ್ ಏನ್ ಸಮಸ್ಯೆ ರೀ? ಯಾಕೆ ಸಮಸ್ಯೆ? ಏನಾರು ಕರೆಂಟ್ ಹೋಗ್ಯದಂದ್ರ ಲೈನ್ ಫಾಲ್ಟ್ ಬರ್ತರಿ. ಲೈನ್ ಇದ್ದಾಗ ಏನದ ವೋಲ್ಟೇಜ್ ಸಿಗಲ್ರಿ. ಟಿಸಿ ಪ್ರಾಬ್ಲಮ್ ಅದರಿ. ಹಿಂಗಾಗಿ ಏನದರಿ ನಮಗ್ ಒಂದೂ ಸುಧಾರಿಸಲ್ಲಾಗ್ಯಾದ್ರಿ. ಎಷ್ಟು ತಾಸು ಕೊಡ್ತಾರಿ ಕರೆಂಟ್?
7 ಗಂಟೆ ಹೇಳ್ತಾರಿ ಕೊಡೋದು 3 ಗಂಟೆ ಕೊಡಲ್ರಿ ಅವ್ರು. ಹಿಂಗಾದ್ರೆ ಹೆಂಗ್ರಿ? ಏನ್ ಮಾಡ್ಬೇಕ್ರಿ ನಾವ್ ಏನು ಮಾಡಕ್ ಆಗಲ್ರಿ. ಅವ್ರ ಲೈನ್ ಮಾತಾಡಿದ್ರೆ ಅವ್ರ ಫೋನ್ ಇತ್ತಲ್ರಿ ಎಸ್ಒ ದಿನ ತಾಲಿ ಹೇಳ್ತೇನ್ರಿ. ಏನ್ರದ ಒಂದಕ್ಕೊಂದ್ ನಮ್ ರೈತರುಗಳು ಯಾರು ಕೇಳಪ್ಪಲ್ಲ ಇಲ್ರಿ. ಯಾವ ಇದ್ರಾಗ ಬರ್ತದ್ರಿ ಇದು? ಇದು ರೀ ಪೊತ್ತೆಂಟ್ ಇಶ್ಯೂ ಬರ್ತದ್ರಿ. ತಳಿ ಇದ್ರಾಗ ಬರ್ತದೆ. ಹಾ ಸಹಜ ಚುಂತೋಳಿ ರೀ. ಹಾ ರೀ. ಮತ್ತ ಈಗ ಮುಂದಿನ ಇದಕ್ ಪರಿಹಾರ ಏನ್ರಿ? ಈಗ ಮಳಿ ಬಂದ್ರಿ ಏನ್ರಿ ವರ್ಕೌಟ್ ಆತ್ರಿ ಕಬ್ಬ? ಏನಾದ್ದು ಏನ್ ಆಗಲ್ರಿ ಹೆಂಗ ಅನ್ಬೇಕ್ರಿ ಸರ? ವರ್ಷಕ್ ಏನ್ ಮಾಡಾಕತ್ರಿ ಮತ್ತೆ? ಏನ್ ಮಾಡಕ್ ಆಗಲ್ರಿ. ಲೈನ್ ಇದ್ರ ಬಂದೋಸ್ ಜನ ಬೇಕಂತ ವಿಚಾರ ಅದರಿ. ಮತ್ತೇನ್ ಮುಂದಿನ ಬೆಳೆ ಚಂದ ಆಗ್ತದ ಏನ್ ಮಾಡತ್ತ ಗೊತ್ತಾಗಲ್ರಿ. ಕರೆಂಟ್ ಎಷ್ಟ್ ತಾಸ್ ಕೊಡ್ಬೇಕ್ರಿ ಮತ್ತೆ? 7 ಗಂಟೆ ಮಿನಿಮಮ್ ಕುಡಿಯಬೇಕ್ರಿ ಅವ್ರು. ಹಾ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಪುತ್ರ ಅಮ್ಮಣ್ಣವಾಡಿ.